ಏನು ಕೇಂದ್ರ ಸರ್ಕಾರ ಎಷ್ಟು ಖರ್ಚು ಮಾಡಿದೆ? ಭತ್ತ 2,700 ದಪ್ಪನ ಯಾವ ಭತ್ತ ಇದೆ? ಬೇಸಿಗೆ ಭತ್ತ ಭತ್ತ ದಪ್ಪ ಭತ್ತ ಎಷ್ಟು? 2,700 ಸೆಂಟ್ರಲ್ ಗೌರ್ಮೆಂಟ್ ರಸಗೊಬ್ಬರ ಬೀಜ ಆಮೇಲೆ ಇನ್ನು ಲಿಂಕ್ ಆಗ್ತಾರೆ. ಹತ್ತಾಗಂದ್ರೆ ಇದನ್ನು ಕೊಡ್ತೀವಿ ಅದು ಕೊಡ್ತೀವಿ ಅಂತ ಲಿಂಕ್ ಮಾಡ್ತಾರೆ. ಜನಕ್ಕೆ ಅವಶ್ಯಕತೆ ಇಲ್ಲದೆಲ್ಲ ಲಿಂಕ್ ಆಗಿ ಯಾರು ತಗೊಂತಾರೆ? ಸಾರ್ವಜನಿಕರಿಗೆ ಯಾವ್ದು ಅವಶ್ಯಕತೆ ಇದೆ? ರೈತರಿಗೆ ಪ್ರಾರಂಭದಲ್ಲಿ ಯಾಕೆ ಗೊಬ್ಬರ ಹಾಕ್ಬೇಕು, ಮಧ್ಯದಲ್ಲಿ ಯಾರು ಹಾಕಬೇಕು, ರೈತರಿಗೆ ಗೊತ್ತಿಲ್ಲ ಅದು ಕೊಡ್ಬೇಕು. ಹೋರಾಟ ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯಿಂದ ಕೊಡ್ತಾರೆ. ಸಾಮಾಜಿಕ ಭದ್ರತೆ ನಮಗೆಲ್ಲ ಆಡಿಯೋದು ರೈತರು ಹೆಚ್ಚುವರಿ ಕೊಡ್ತಾ ಇದ್ದು ಅಂತ ಮಾತಾಡಿದ್ದು ಆಡಿಯದೆ. ಇನ್ನು ಸಾಮಾಜಿಕ ಭದ್ರತೆ ಏನು ಅಂಗವಿಕಲ ವೇತನ, ವಿಧವೇತನ, ಸಂಧ್ಯಾ ಸುರಕ್ಷಾ ಯಾವುದೇ ಮಾಸಾಶನಗಳು 3-4 ತಿಂಗಳ ಬಿಡುಗಡೆ ಆಗಿಲ್ಲ ಅಂತ ಜನ ಕರೆ ಮಾಡ್ತಾರೆ. ನಿನ್ನೆ ಕರೆ ಮಾಡಿದ್ರು, ಇವತ್ತು ಮಾಡಿದ್ರು. ನನ್ನ ಹತ್ರ ಆಡಿಯೋ ದಾಖಲೆ ಇದೆ. ಬಹಳ ಅಭಿವೃದ್ಧಿ ಮಾಡಿವೆ ಅಂತ ಹೇಳ್ತಾರೆ. ಎಲ್ಲಿದೆ ಅಭಿವೃದ್ಧಿ ಅನುದಾನ? ಹೇಳ್ಬೇಕಲ್ಲ. ಇವರು ಯೋಗ್ಯತೆಗೆ ಬಡವರ ಪಾಲಿನ ಅವ್ರಿಗೆ ಸಣ್ಣ ಪುಟ್ಟ ಆಸ್ಪತ್ರೆ ವರ್ಷಕ್ಕೆ ಹಿಂದೆ ಯಡಿಯೂರಪ್ಪ ನಮ್ಮ ಸರ್ಕಾರ ಇದ್ದಾಗ ಪ್ರತಿ ತಿಂಗಳು ಕೊಡ್ತಾರೆ. ನಮ್ಮ ಸರ್ಕಾರದಾಗ ಬಸವರಾಜ ಬೊಮ್ಮಾಯಿ ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ಜಗದೀಶ್ ಶೆಟ್ಟರ್, ಸದಾನಂದ ಪ್ರತಿ ತಿಂಗಳು ಯಾವುದೇ ಮಾಸಾಶನ ನಿಂತಿರಲಿಲ್ಲ. ಇವರಿಗೆ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಕೊಡೋಕೆ ಹಣ ಇಲ್ಲ, ಶೂ ಸಾಕ್ಸ್ ಖರೀದಿ ಮಾಡೋಕ್ಕೆ ಹಣ ಇಲ್ಲ ಅಂತ ದಿವಾಳಿ ಆಗಿದೆ ಸರ್ಕಾರ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಭಯ ಕಾಡ್ತಾರೆ. SIR ಮತದಾರ ಪಟ್ಟಿ ಪರಿಷ್ಕರಣೆ ಆದ್ರೆ ಸೋಲ್ತಿಯುವಂತ ಭಯದಿಂದ ನಿನ್ನೆ ತರಾತುರಿಲಿ ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಸಭೆ ಮಾಡಿದ್ದಾರೆ. ರಾಜ್ಯ ಸರ್ಕಾರ ನಿಂದಿದೆ, ಕೇಂದ್ರ ಸರ್ಕಾರ ಹಿಂದೆ ನಿಮ್ಮ ಸರ್ಕಾರ ಇದ್ದಾಗ ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರದ ಅನೇಕ ಬಾರಿ 5-6 ಬಾರಿ ಮತದಾರ ಪಟ್ಟಿ ಪರಿಷ್ಕರಣೆ ಆಗಿದೆ. ಈಗ ವಿರೋಧ ಮಾಡ್ತೀರಿ? ಅಕ್ರಮ ವಲಸಿಗಾರರು ಅಕ್ರಮವಾಗಿ ಕೆಲವರು ಮತದಾರ ಪಟ್ಟಿಯಲ್ಲಿ ಸೇರಿಸಿದರೆ ಅದನ್ನು ತೆಗೆದಾಕ್ತಕ್ಕಂಥ ಕೆಲಸನ ಕೇಂದ್ರ ಸರ್ಕಾರ ತನ್ನ ಕರ್ತವ್ಯವನ್ನು ಮಾಡಿದ್ರೆ. ಸೋಲಿನ ಭೀತಿಯಿಂದ ನಿನ್ನೆ ಕಾಂಗ್ರೆಸ್ ಸಭೆ ಮಾಡಿದ್ದಾರೆ. ಆಯ್ತು, ಅಧಿಕಾರಿಗಳು ನಿಮ್ಮವರ ರಾಜ್ಯ ಸರ್ಕಾರದಲ್ಲಿ ಅದರ ಜಾಗೃತಿ ವಹಿಸಿ ಯಾರು ಮಾಡಂತಾರೆ? ಸೋಲಿನ ಭಯದಿಂದ ಕಾಂಗ್ರೆಸ್ನವರು ಈ ಮತದಾರ ಪಟ್ಟಿ ಪರಿಷ್ಕರಣೆ ವಿರೋಧ ಮಾಡ್ತಾರೆ, ಅಪಪ್ರಚಾರ ಮಾಡ್ತಾರೆ. ಸೋಲಿನ ಭೀತಿ ಕಾಡ್ತದೆ. 2022 ಚುನಾವಣೆ ಪೆಟ್ರೋಲ್ ಡೀಸೆಲ್ ದರ ಅನಗತ್ಯವಾಗಿ ಇವರು ಗೊಂದಲ ಸೃಷ್ಟಿ ಮಾಡ್ತಾರೆ. ರಾಜ್ಯ ಸರ್ಕಾರ ಹೆಚ್ಚುವರಿ ಟ್ಯಾಕ್ಸ್ ಅದನ್ನು ಕಡಿಮೆ ಮಾಡಿ, ಅದರ ಬದಲಾಗಿ ದೇಶದಲ್ಲಿ ಎಲ್ಲೂ ಪೆಟ್ರೋಲ್ ಡೀಸೆಲ್ ಕ್ಯೂ ನಿಂತಲ್ಲ. ಎಲ್ಲಿ ಬೇರೆ ಬೇರೆ ದೇಶದಲ್ಲಿ ಯುದ್ಧದ ಕಾರಣದಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆ ದರ ಜಾಸ್ತಿ ಆಗಿದೆ. ಇದನ್ನ ಕೇಂದ್ರ ಸರ್ಕಾರಕ್ಕೆ ₹1 ಇದಕ್ಕೆ ಆದಾಯ ಇಲ್ಲ. ಈಗೇನು ಹೆಚ್ಚುವರಿ ಕೇಂದ್ರ ಸರ್ಕಾರ ತಗೊಂಡಲ್ಲ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದರ ಜಾಸ್ತಿ ಆಗಿದೆ. ಹಾಗಾಗಿ ದರ ಜಾಸ್ತಿ, ರಾಜ್ಯ ಸರ್ಕಾರ ಟ್ಯಾಕ್ಸ್ ಆಗ್ತಿದೆ, ಅದನ್ನು ಕಡಿಮೆ ಮಾಡಿ ಅಂತ ಒತ್ತಾಯ ಮಾಡ್ತೀವಿ. ನಿಗದಿ ಮಾಡ್ಬಿಡ ಸರ್, 1 ಚೀಲ 2 ಚೀಲ ಎಕರೆಗೆ ಇಷ್ಟೇ ಅಂತ ಹೇಳಿ. ನೋಡಪ್ಪ, ಗೊಬ್ಬರ ಕೇಂದ್ರ ಸರ್ಕಾರ ಸಮರ್ಪಕ ಕಳಿಸಿದೆ. ಬಿತ್ತನೆಗೆ ಯಾವ್ದು ಬೇಕು, ಎಷ್ಟು ಬೇಕು ಅದು ರೈತರು ನಿರ್ಧಾರ ಮಾಡ್ತಾರೆ. ರೈತರಿಗೆ ಗೊತ್ತಿರುತ್ತೆ. ಜಾಸ್ತಿ ಗೊಬ್ಬರ ತಗೊಂಡು ಹೋಗಿ ಸುಮ್ಮನೆ ಹಣ ಕೊಟ್ಟು ಖರೀದಿ ಮಾಡಿ ಏನು ಅದೇ ಜಾಸ್ತಿ ಸೇರಿದ್ರೆ ಒಂದು ರೀತಿ ಮೆಲ್ಟ್ ಆಗುತ್ತೆ, ನೀರಾಗುತ್ತೆ. ಯಾರು ಇಟ್ಕೊಳ್ಳಲ್ಲ. ದಲ್ಲಾಳಿಗಳು ಮಾಡ್ತಾರೆ, ಜಾಸ್ತಿ ತಗೊಂಡು ಸೃಷ್ಟಿ ಮಾಡ್ತಾರೆ. ದಲ್ಲಾಳಿಗಳು ಮಾಡ್ತಾರೆ.
ನಾನು ಅದನ್ನೇ ಹೇಳಿದ್ದು, ಕೃತಕ ಅಭಾವ ಸೃಷ್ಟಿ ಮಾಡ್ತಾ ಇದ್ದಾನೆ. ಇದು ರಾಜ್ಯ ಸರ್ಕಾರ ಗಮನಿಸ್ಬೇಕಲ್ಲ. ಇಡೀ ರಾಜ್ಯದಲ್ಲಿ ಕೇವಲ ಹೊನ್ನಾಳಿ ನ್ಯಾಯ ಹೊಡಿತಾನೆ ಅಷ್ಟೇ ಅಂತಲ್ಲ, ಇಡೀ ರಾಜ್ಯದಲ್ಲಿ ಈ ರೀತಿ ಕಾಳಸಂತೆಕೋರರು ಕಾಳಸಂತೆಯಲ್ಲಿ ಮಾರಾಟ ಮಾಡ್ಬೇಕಂತೇಳಿ ಇಂಥ ಸಂಚು ರೂಪ ಸೇರಿ ರೈತರಿಗೆ ಪ್ರತಿ ಸರಿ ಬರೆಯಾಗುತ್ತೆ. ರಾಜ್ಯ ಸರ್ಕಾರ ಅಧಿಕಾರ ಗಂಭೀರವಾಗಿ ಇದನ್ನು ಪರಿಗಣಿಸಬೇಕಂತೇಳಿ ಒತ್ತಾಯ ಮಾಡ್ತೀವಿ. ರೈತರಿಗೆ ಸಮರ್ಪಕ ಗೊಬ್ಬರ, ರಸಗೊಬ್ಬರ, ಬೀಜ ಒದಗಿಸ್ತಾ ಇದ್ರೆ ಮತ್ತು ದರ ಜಾಸ್ತಿ ತಗೊಂಡ್ರೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾವು ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತೀವಿ. ಧನ್ಯವಾದ. ರಸಗೊಬ್ಬರ ಇವತ್ತೇನು ಮಾರ್ಕೆಟ್ನಲ್ಲಿ ಯೂರಿಯಾ ಗೊಬ್ಬರ ಸಬ್ಸಿಡಿ ಇದೆ, DAP ಇದೆ. ಕಾಳಸಂತೆಯಲ್ಲಿ ಮಾರಾಟ ಮಾಡೋಕ್ಕೋಸ್ಕರ ಕೃತಕ ಅಭಾವವನ್ನು ಸೃಷ್ಟಿ ಮಾಡಿದೆ. ಪ್ರತಿ ವರ್ಷ ಇದೇ ಮಾಡ್ತಾರೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಮಾಡ್ತಕ್ಕಂಥ ಗೊಬ್ಬರವನ್ನು ಬಿಡುಗಡೆ ಮಾಡಿದೆ. ಯೂರಿಯಾ MRP ರೇಟ್ 266 ಇದೆ. ಕೃತಕ ಅಭಾವ ಸೃಷ್ಟಿ ಮಾಡಿ ಕಾಳಸಂತೆಯಲ್ಲಿ 380 ರೂಪಾಯಿ ಮಾರಾಟ ಮಾಡ್ತಾರೆ. 380 50 kg ಬ್ಯಾಗಿಗೆ. DAP ಒಂದು ಬ್ಯಾಗಿಗೆ 1350 ರೂಪಾಯಿ ಇದೆ. MRP 1350 ಇದೆ. 1600 ರೂಪಾಯಿಗೆ 250 ರೂಪಾಯಿ ಒಂದು ಬ್ಯಾಗಿ ಜಾಸ್ತಿ ಹೆಚ್ಚು ತಗೊಳ್ತಾರೆ DAP. ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಮತ್ತು ಅಧಿಕಾರಿಗಳು ಕಡ್ಡಾಯವಾಗಿ ಪ್ರತಿ ಅಂಗಡಿಗಳಿಗೆ ಭೇಟಿ ಕೊಡಬೇಕು. ಕೇವಲ ಹೊನ್ನಾಳಿ ನ್ಯಾಮತಿ ತಾಲೂಕಲ್ಲ, ಇಡೀ ರಾಜ್ಯದಲ್ಲಿ ಈ ಪರಿಸ್ಥಿತಿ ಇದೆ. ಕಾಳಸಂತೆಯಲ್ಲಿ ಮಾರಾಟ ಮಾಡಿದ್ದಕ್ಕೆ ಕುಮ್ಮಕ್ಕು ಕೊಟ್ಟಾರೆ ಯಾರು? ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮೆಕ್ಕೆಜೋಳ, ಭತ್ತ ದರ ನಿಗದಿ ಮಾಡಿದ ತನ್ನ ಪಾಲಿನ ಹಣವನ್ನು ಬಿಡುಗಡೆ ಮಾಡಿ ರಾಜ್ಯ ಸರ್ಕಾರ ಮೆಕ್ಕೆಜೋಳ ಬೆಳೆದಂತ ರೈತರು ಬೀದಿ ಪಾಲಾದ್ರು, ಕಣ್ಣೀರು ಹಾಕಿದ್ರು, ಹೋರಾಟಗಳಾದ್ರು. ಅಂದ್ರೆ ರಾಜ್ಯ ಸರ್ಕಾರ ವೈಫಲ್ಯನೇ ಇದು ಕಾರಣ ಅಂತ ನಾವು ಹೇಳಕ್ ಇಚ್ಛೆ ಪಡ್ತೀವಿ. ರಸಗೊಬ್ಬರ ಕಾಳಸಂತೆಯಲ್ಲಿ ಮಾರಾಟ ಮಾಡಕ್ಕೆ ಅವಕಾಶ ಕೊಟ್ಟರೆ ಭಾರತೀಯ ಜನತಾ ಪಾರ್ಟಿ ಕೈ ಕಟ್ಟಿ ಕೂರಲ್ಲ, ಹೋರಾಟ ಮಾಡ್ತೀವಿ ಅಂತ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಹೊರಗಡೆ ಕೇಂದ್ರ ಸರ್ಕಾರ ನಾನು ಆಗಲೇ ಭತ್ತ, ತೆಕ್ಕೆ ಎಲ್ಲವನ್ನೂ ದರ ನಿಗದಿ ಮಾಡುತ್ತೆ, ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಭತ್ತ 2450 ರೂಪಾಯಿ ಇದೆ. ಮಾರ್ಕೆಟ್ ಸ್ಥಿರತೆ ಆಗ್ಬೇಕಂತ ಹೇಳಿ 2450 ರಾಜ್ಯ ಸರ್ಕಾರ ತಕ್ಷಣ ಖರೀದಿ ಕೇಂದ್ರ ಭತ್ತ ಕಟಾವು ಪ್ರಾರಂಭ ಆಗಿದೆ. ಖರೀದಿ ಕೇಂದ್ರ ಪ್ರಾರಂಭ ಮಾಡೋದಂತ ಒತ್ತಾಯ ಮಾಡ್ತೀವಿ. ಇಲ್ಲದ್ರೆ ಏನಾಗುತ್ತೆ, ಮಾರುಕಟ್ಟೆಯಲ್ಲಿ ಭತ್ತಕ್ಕೆ ಕೇಳಲಿದ್ದಂಗೆ ಆಗುತ್ತೆ. 2500 ಖರೀದಿ ಮಾಡಿದ್ರೆ 2700, 3000 ಭತ್ತಕ್ಕೆ ಖರೀದಿ ಮಾಡ್ತಾರೆ. ಅದಕ್ಕೋಸ್ಕರ ಖರೀದಿ ಕೇಂದ್ರ ಬೆಲೆ ಸ್ಥಿರತೆ, ಅದ್ರ ಕೆಳಗಡೆ ಖರೀದಿ ಮಾಡೋಕ್ಕಾಗಲ್ಲ. ಹಾಗಾಗಿ ಕೇಂದ್ರ ಸರ್ಕಾರ ಪ್ರತಿ ವರ್ಷ ರೈತರ ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡ್ತಾರೆ. ರಾಜ್ಯ ಸರ್ಕಾರ ಬಿಡುಗಡೆ ಮಾಡುತ್ತೆ, ಖರೀದಿ ಮಾಡಬೇಕು ಒತ್ತಾಯ ಮಾಡ್ತೀವಿ. ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.